ಸಾವ ಬಿಡುವುದಿಲ್ಲ ಸಾವಿರ ವರುಷ ಇದ್ದರ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡ್ರಿ ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ಸಾವಿರ ವರುಷ ಇದ್ರ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ಬಾಳ ಬಡತನದಾಗ ದುಡದು ಅಣ್ಣ ಸಾಲಿಯ ಕಲಶನರಿ ಸಾಲಿ ಕಲತು ತಮ್ಮ ಸೈಬಾಗಲೆಂದು ಮನಸರೆ ಹರಸಿದರಿ ಸಾಲ ಸೋಲ ಮಾಡಿ ಮಂದಿ ಕಾಲ ಹಿಡಿದು ಹಚ್ಚನ ನೋಕಾರಿ ಹೊಲ ಒಯ್ದು ಬ್ಯಾಂಕಿಗೆ ಹಾಕ್ಯಾನರಿ ಚಿನ್ನದಂತದೊಂದು ಹೆಣ್ಣ ತಗದು ಮದುವೆ ಮಾಡ್ಯನ ಬರ್ಜಾರಿ ಯಪ್ಪ ಇನ್ನ ಮುಂದ ಕೇಳರಿ ಚಿನ್ನದಂತದೊಂದು ಹೆಣ್ಣ ತಗದು ಮದುವೆ ಮಾಡ್ಯನ ಬರ್ಜಾರಿ ಯಪ್ಪ ಇನ್ನು ಮುಂದ ಕೇಳರಿ ಸಾವಿರ ವರುಷ ಎದುರ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ನೂರ ವರುಷ ಇದ್ರ ಅಣ್ಣ ತಮ್ಮರು
ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ ದೈವ ಸ್ವಲ್ಪ ವಿಚಾರ ಮಾಡಿ ತಮ್ಮನ ಹೆಂಡತಿ ಗಂಡಗ ಹೇಳ್ತಾಳ ನಮ್ಮ ಖರ್ಚ ಕಮ್ಮಿರಿ ನಿಮ್ಮ ಅಣ್ಣನ ಮಕ್ಕಳು 4-5 ಮನಿಯಾಗ ಸಾಕಾಗಿ ಹೋಗ್ಯಾದರಿ ಕೂಡಿ ಇರುವುದು ಬ್ಯಾಡ ಬ್ಯಾರೆ ಇರು ನೆಂದು ಮುಚ್ಕೊಂಡು ಮಲಗ್ಯಾಳ ಮಾರಿ ಹುಚ್ಚು ತಮ್ಮ ಬಿತ್ತನಗ ಬಾರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಹೊಡಿಲಾಕ ಬರ್ತಿದ ತೂರಿ ತೂರಿ ಹೆಂಡತಿ ಮಾತ ಕೇಳಿ ಬಂಗಾರದಂತ ತಮ್ಮ ಅಣ್ಣಗಾಗ್ಯನ ವೈರಿ ಜಗಳಾಕ ಬರ್ತಿದ ತೂರಿ ತೂರಿ ಸಾವಿರ ವರುಷ ಎದ್ರ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ ಏಳ್ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಏಳ್ನೂರ ವರುಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಕೂಡಿ ಹೋಗುನು ತಮ್ಮ ಬ್ಯಾರೆ ಆಗುದು ಬ್ಯಾಡ ನೋಡೋ ನನ್ನ ಮಾರಿ ಹೆಂಡತಿ ಮಾತ ಕೇಳಿ ಹುಚ್ಚ ತಮ್ಮ ನೀನು ಹಿಡಿಬ್ಯಾಡೋ ಅಡ್ಡದಾರಿ ಎಷ್ಟು ಹೇಳಿದರು ಹೊಟ್ಟೆ ಕೇಳಲಿಲ್ಲ ಮಂದಿಗೆ ನೆರಸ್ಯಾನರಿ ಇವತ್ತ ಆಗ್ತೀನಂದನ ಬ್ಯಾರಿ ಮಾಡಿದ ಸಾಲ ಎಲ್ಲ ಅಣ್ಣನ ಕೊಳ್ಳಿಗೆ ಬಂತು ಬಿದ್ದವ ಕಣ್ಣೀರ ಉದುರಿ ತಮ್ಮ ನೀವರ್ ಚಂದಾಗಿ ಇರ್ರಿ ಯಪ್ಪ ಬ್ಯಾಂಕಿನ ಸಾಲ ಎಲ್ಲ ಅಣ್ಣನ ಕೊಳ್ಳಿಗೆ ಬಿತ್ತೋ ಬಿದ್ದವ ಕಣ್ಣೀರ ಉದುರಿ ತಮ್ಮ ನೀವರ್ ಚಂದಾಗಿ ಇರ್ರಿ ಜಗದಂಬ ನಿನ್ನ ಮೈಮೆ ದೊಡ್ಡದಮ್ಮ ತಾಯಿ ನಿನ್ನ ಮೈಮೆ ದೊಡ್ಡದಮ್ಮ ನಾನೇ ಅಂದವರ ಗರ್ವ ಮುರದುನಿ ಚೀರಿ ಉಡಸಿದಮ್ಮ ಕೈಗೆ ಬಳಿಯ ತೊಡಸಿದಮ್ಮ ನಾನೇ ಅಂದವರ ಗರ್ವ ಮುರದುನಿ ಚೀರಿ ಉಡಸಿದಮ್ಮ ಕೈಗೆ ಬಳಿಯ ತೊಡಸಿದಮ್ಮ ಹುಟ್ಟಿ ಮಳೆಗಾಲದಾಗ ಹೊಟ್ಟೆ ಬೆಳಿಲಿಲ್ಲ ಹೊಲ ಹೈರ್ಯಾಣ ಬಂದಾದರಿ ಮರ್ಯಾದಿ ಬಿಟ್ಟು ಅಣ್ಣ ಹುಚ್ಚಾಗಿ ತಿರುಗುತ್ತಾನೋ ಕೆಲಸ ಹತ್ತಲಿಲ್ಲ ರೀ ಮಕ್ಕಳಿಗೆ ಕರ್ಕೊಂಡು ನೀರು ಕುಡಿದು ಮಲಗ್ಯಾನ ನಿತ್ಯಾಂಗ ಹತ್ತದಾದರಿ ಎಲ್ಲ ಬೈದ ಕೈ ಆಯ್ತಂದರಿ
ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ಯಪ್ಪ ಮಕ್ಕಳ ಹಸುವ ನೋಡಿ ಅಣ್ಣನ ಹೆಂಡತಿ ಹೋಗಿ ಜೋಳ ಕೇಳಳ ಚಾರಿ ತಮ್ಮನ ಹೆಂಡತಿ ಹೈದು ಹೋಗ್ಯಾಳ ವಾರಿ ಸಾವಿರ ವರ್ಷ ಇದ್ರ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಬಾಳ ಮಂದಿ ಒಳಗ ಕೂಡಿ ಕುಂತನ ತಮ್ಮ ಹೋಗ್ಯಾನೋ ಅರುಹಾರಿ ಮನಿಯಾಗ ಹೆಗ್ಗಣ ಹೆಚ್ಚ ಆಗ್ಯಾವ ತಮ್ಮ ಔಷಧಿ ಇಸ್ಗುಟ್ಟು ಖಾತ್ರಿ ತಮ್ಮನ ಕೈಯಿಂದ ಹೆಗ್ಗಣ ಎಣ್ಣೆ ಕೊಟ್ಟ ತಮ್ಮಗ ತಿಳಿಲಿಲ್ಲ ರೀ ಅಣ್ಣ ಅವಸರಲೆ ಬಂದಾನ ರೀ ಅನ್ನದೊಳಗ ಕಲಸಿ ಅಡುಗೆ ಮಾಡ್ಯಂದು ಹೆಂಡತಿಗೆ ಹೇಳ್ಯಾನ ರೀ ಇವತ್ತ ಊಟ ಆಗುದು ಬಾರಿ ಅನ್ನದೊಳಗ ಕಲಸಿ ಅಡುಗೆ ಮಾಡ್ಯಂದು ಹೆಂಡತಿಗೆ ಹೇಳ್ಯಾನ ರೀ ಇವತ್ತ ಊಟ ಆಗುದು ಬಾರಿ ಸಾವಿರ ವರ್ಷ ಇದ್ರ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ 100 ವರ್ಷ ಇದ್ರ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರೆ ದೈವ ಸ್ವಲ್ಪ ವಿಚಾರ ಮಾಡಿ ಲಟ್ಟಿ ಪಿಟ್ಟಿ ಒದ್ಯಾಡಿ ಪಟ್ಟ ಪಟ್ಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದಪ್ಪ ಹೌದು ಮನಿತಾನದೊಳಗೆ 2 ಮಂದಿ ಗಂಡಸ ಮಕ್ಕಳು ಹುಟ್ಟಿ ಬಂದಿದ್ರು ಹುಟ್ಟಿ ಬಂದ್ರು ಆ ಮಕ್ಕಳು ಹುಟ್ಟಿ ಬಂದ ಕೂಡಲೇ ತಾಯಿ ತಂದಿ ಇಬ್ರು ತೀರ್ಕೊಂಡ್ರು ದೊಡ್ಡವನಿಗೆ 10 ವರ್ಷ ವಯಸ್ಸಿತ್ತು ಸಣ್ಣವನಿಗೆ 2 ವರ್ಷ ವಯಸ್ಸಿತ್ತು ಇತ್ತು ಆ ಸಣ್ಣ ತಮ್ಮಗ ತಗೊಂಡು ಅಣ್ಣ ತಿರ್ಗಾಳಕತ್ತ ಯಾರು ಕರೆದು ಒಂದ್ ಚರಿಗೆ ನೀರು ಕೊಡ್ಲಿಲ್ಲ ನೀರು ಕೊಡ್ಲಿಲ್ಲ ಪರದೇಶ ಮಕ್ಕಳು ಹೌದಪ್ಪ ಹೌದು ಬಡತನ ಪರಿಸ್ಥಿತಿ ಇತ್ತು ಹೌದು ಊಟದ ಕೊರತೆ ಬರ್ಲಕತ್ತ ಅವ್ರಿಗೆ ಬರ್ಲಕತ್ತು ಆ ಊಟದ ಸಲುವಾಗಿ 10 ವರ್ಷದ ಹುಡುಗ ಮಂದಿ ಹೊಲ ಮಾಡ್ಲಕತ್ತ ಹೌದಪ್ಪ ಹೌದು ಮಂದಿ ಹೊಲ ಮಾಡ್ತಿದ್ದ ತಮ್ಮಗ ಹಳ್ಳಿಲಿ ಹಾಲು ಹಾಕಿ ಜ್ವಾಕಿ ಮಾಡ್ತಿದ್ದಿನ ತಮ್ಮ ಸಣ್ಣದಿತ್ತು ಹಾಲು ಕುಡಿತಿತ್ತು ಜ್ವಾಕಿ ಮಾಡ್ತಿದ್ದ ತಮ್ಮ ಬೆಳೆದ 6 ವರ್ಷದ ಆದ ಒಂದ್ ದಿವ್ಸ ಸಣ್ಣಿದ್ದವ ಬೇಸಿಗೆ ದಿವಸದಾಗ ಹೊಲದಾಗ ಗಳ್ಯಾ ಹೊಡಿದ ಹೌದು ಗಳ್ಯಾದ ಬೆನ್ನ ಹತ್ತಿ ತಮ್ಮ ಬಿಸಿಲಾಗ ತಿರ್ಗಾಡಕತ್ತು ಹಿಂದಿಂದ ಹೌದು ಬಿಸಿಲಾಗ ತಿರ್ಗಾಡ ನೋಡಿ ಅಣ್ಣ ತಾನ ಏನತ್ರಿ ನನ್ನ ತಮ್ಮ ನನ್ನಂಗ ಹೈರಾಣ ಆಗೋದು ಬೇಡ ನನ್ನ ತಮ್ಮಗ ನಾನು ಎಳ್ಳಾಗಿಡ್ಬೇಕು ಅಂದಾಗ ನನ್ನ ತಾಯಿ ತಂದೆ ಆತ್ಮಕ್ ಶಾಂತಿ ಸಿಗ್ತದ ತಿಳ್ಕೊಂಡು ಹೌದು ತಮ್ಮಗ ಸಾಲಿಗೆ ಹಚ್ಚದ ತಮ್ಮ ಸಾಲಿ ಕಲಿತಿದ್ದ ಅಣ್ಣ ಮಂದಿ ಹೊಲ ಮಾಡ್ತಿದ್ದ ಹೌದು ಮಂದಿ ಹೊಲ ಮಾಡ್ಕೋತೆ 15 ಎಕರೆ ಹೊಲ ಗಳಿಸದ ಯಾರು ಅಣ್ಣ ಹೌದು 15 ಎಕರೆ ಹೊಲ ಗಳಿಸದ ಊರನ್ ಹಿರಿಯರು ಮಾತಾಡ್ಲಕತ್ರು ಏನತ್ರಿ ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ದುಡ್ದು 15 ಎಕರೆ ಹೊಲ ಗಳಿಸದ ದೊಡ್ಡವಾಗ್ಯಾನ ಹೌದು ಇವನಿಗೆ ಒಂದು ಲಗ್ನ ಮಾಡ್ಬೇಕಂತ ತಿಳಿದುಕೊಂಡು ಅಣ್ಣಗೊಂದು ಲಗ್ನ ಮಾಡಿದ್ರು ಅಣ್ಣನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದ್ರು ದೇವ್ರ ಮಕ್ಕಳು ಕೊಟ್ಟ 5-6 ಮಕ್ಕಳು ಹುಟ್ಟುದು ಹೌದು ತಮ್ಮನ ಸಾಲಿ ಮುಗಿತ್ತು ಅರ್ಜಿ ಹಾಕಿದ ಅಪ್ಲಿಕೇಶನ್ ಹಾಕಿದ ನೌಕರಿ ಆಗಿತ್ತು ಒಂದೇ ವಿಷಯದೊಳಗ ತಮ್ಮ ಕಡಿಮೆ ಬಿದ್ದಿದ್ರ ಸಲುವಾಗಿ ಅಧಿಕಾರಿಗಳು ಲಂಚ ಕೇಳಿದ್ರು ಲಂಚ ಕೇಳಿದ ಕೂಡಲೇ ತಮ್ಮ ವಿಚಾರ ಮಾಡ್ತಾನ ಏನತ್ರಿ ಮೊದಲೇ ನನ್ನ ಅಣ್ಣ ಬಿಸಿಲಾಗ ದುಡ್ದು ಹೈರಾಣ ಆಗ್ತಾನ ಈ ಲಂಚದ ವಿಷಯ ನಮ್ಮ ಅಣ್ಣನ ಮುಂದೆ ಹೇಳಿದ್ರೆ ನಮ್ಮ ಅಣ್ಣ ಇನ್ನೂ ಇಷ್ಟು ಹೈರಾಣಕ್ ಬೀಳ್ತಾನ ನಾನೇ ಕೂತು ನಮ್ಮ ಅಣ್ಣಗ್ ಹೈರಾಣಕ್ ಹಾಕದಂಗ ಆಗ್ತದ ಹೆಂಗ್ ಮಾಡ್ಲೆ ತಿಳ್ಕೊಂಡು ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಹೇಳ್ತಾನ ಏನತ್ರಿ ಒಮ್ಮೆ ಇಷ್ಟು ರೊಕ್ಕ ಕೇಳಿದ್ರೆ ನಾ ಎಲ್ಲಿದ ಕೊಡ್ಲಿ ಸ್ವಲ್ಪ ದಿವಸ ನನಗೆ ಟೈಮ್ ಕೊಡ್ರಿ ನಾ ಊರಿಗೆ ಹೋಗಿ ಬರ್ತೀನಿ
ಹೌದು ಹೌದು ಊರಿಗೆ ಹೋಗಿ ರೊಕ್ಕ ತಗೊಂಡು ಬಂದು ತುಂಬಿ ಡ್ಯೂಟಿಗೆ ಜಾಯಿನ್ ಆಗ್ತೀನಿ ಅಂತ ಹೇಳ್ದ. ನೌಕರಿಗೆ ಬರ್ತೀನಿ ಅಂತ ಹೇಳ್ದ. ಅವ್ರು ಯಾಕಾಗಲ್ಲ ಅಂದ್ರು. ಹೌದು ಹೌದು ಊರಿಗೆ ಬಂದ ಊರಿಗೆ ಬಂದು ಅಣ್ಣನ ಮುಂದೆ ಬಾಯಿ ಬಿಚ್ಚಿ ಹೇಳ್ಬೇಕತ್ತನ ಬಾಯಾಗಿನ ಮಾತು ಬರಲ್ಲ ತಮ್ಮಗ. ಹೌದು ಯಾಕಂತ ಕೇಳಿದ್ರ ಯಾಕ್ರಿ ತಾಯಿನೂ ಅವನೇ ಆಗಿದ್ದ, ತಂದಿನೂ ಅವನೇ ಆಗಿದ್ದ, ಬಂಧುನು ಅವನೇ ಆಗಿದ್ದ, ಬಳಗನು ಅವನೇ ಆಗಿದ್ದ. ಅಷ್ಟು ಅನ್ಸ್ತಿದ ಅಣ್ಣಗ. ಅಟ್ಟು ಪ್ರೇಮ ಇತ್ತು, ಹೌದು ಅಟ್ಟು ಪ್ರೀತಿ ಇತ್ತು. ನಮ್ಮ ಅಣ್ಣಗ ನಾನೇ ಕೂತು ನಾ ಹೆಂಗ ಹೈರಾಣಕ್ ಹಾಕಲೆ ತಿಳಿದುಕೊಂಡು ಹೌದು ಆ ಲಂಚದ ವಿಷಯ ತನ್ನ ಮನಸ್ಸಿನೊಳಗೆ ಇಟ್ಟುಕೊಂಡ ಮನ್ಯಾಗ ಕೂತ್ತ ಬ್ಯಾಸರಾಗಲಕತ್ತು. ಹಿಂಗೆ ನನ್ನ ಅಣ್ಣನ ಋಣದಾಗ ನಾನು ಎಷ್ಟು ದಿವಸ ಕೂತು ಊಟ ಮಾಡ್ಲಿ. ಹೌದು ಹೌದು ನಮ್ಮ ಅಣ್ಣನ ಕೈಯಾಗ ನಾನು ಕೆಲಸ ಮಾಡ್ಬೇಕು, ಹೌದು ಸ್ವಲ್ಪ ಸಹಾಯ ಮಾಡ್ದಂಗ ಆಗ್ತದ ತಿಳ್ಕೊಂಡು ಹೊಲಕ್ಕೆ ಬಂದು ಅಣ್ಣನ ಕೈಯಾಗ ಕೆಲಸ ಮಾಡ್ಲಕತ್ತ. ಅಣ್ಣ ನೋಡತ್ತಾನ ಏನತ್ರಿ, ಏ ತಮ್ಮ ನಿನಗ್ ಹಿಂಗ ಹೈರಾಣ ಆಗಲಕ್ ಸಾಲಿ ಕಲ್ಸಿಲ್ಲೋ. ಹೌದು ನೀ ನೌಕರಿ ಮಾಡ್ಕೋಬೇಕು. ನೌಕರಿ ಮಾಡ್ಕೊಂಡಾಗ ನನ್ನ ಹಡದವ್ರ ಆತ್ಮಕ್ ಶಾಂತಿ ಸಿಗುತ್ತದ, ನನಗ ಖುಷಿ ಆಗ್ತದ ತಮ್ಮ. ನೀ ದಂಧ ಮಾಡ್ಬೇಡ, ಮನಿಗ್ ಹೋಗಂದ. ಅವಾಗ ತಮ್ಮ ಹೇಳ್ತಾನ ಏನಂತ್ರಿ, ಅಣ್ಣ ನನ್ನ ತಾಯಿ ತಂದೆ ಆತ್ಮಕ ಶಾಂತಿ ಸಿಗ ಕಾಲ ಬಂದಾದ, ನೀನು ಖುಷಿ ಪಡೋ ಟೈಮ್ ಬಂದಾದ. ಅಣ್ಣ ನನಗ ನೌಕರಿ ಆಗ್ಯದ, ಎಷ್ಟು ಲಂಚ ಕೇಳ್ಯಾರಣ್ಣ, ಎಷ್ಟು ರೊಕ್ಕ ಕೊಟ್ರು ನನಗ ನೌಕರಿಗೆ ತಗೋತಾರಣ್ಣ. ಈ ವಿಷಯ ನಿನ್ನ ಮುಂದೆ ಹೇಳಾರ ಬಟ್ಟಕ್ ನನ್ನ ಮನಸ್ಸಿನಾಗ ಇಟ್ಕೊಂಡಿನಂದ. ಹೌದು ಅವಾಗ ಅಣ್ಣತ್ತಾನ ಏನತ್ರಿ, ತಮ್ಮ ತಾಯಿ ತಂದೆ ಆಸ್ತಿ ಅಂತೂ ಏನೂ ಇಲ್ಲ. ನನ್ನ ಕೈ ಮ್ಯಾಗ 15 ಎಕರೆ ಹೊಲ ಗಳಿಸೀನಿ, ಒಂದು ಮನಿ ಗಳಿಸೀನಿ. ನಿನ್ನ ನೌಕರಿ ಸಲುವಾಗಿ ನನ್ನ ಹೊಲನೇ ಹೋಲಿ ಮನಿನೇ ಹೋಲಿ ಕರೆ ನೀ ಹೈರಾಣ ಆಗೋದು ಬೇಡ ಅಂದ. ಹೌದು ಬ್ಯಾಡ ಅಂದ. ಬ್ಯಾಂಕಿಗೆ 15 ಎಕರೆ ಹೊಲ ಮಾಟ್ಕೇಸ್ ಮಾಡಿ ರೊಕ್ಕ ತಗೊಂಡು ಬಂದ. ಕಡಿಮೆ ಬಿದ್ದು ಊರನ್ ಹಿರಿಯರ ಕೈ ಕಾಲು ಹಿಡಿದು ಸಾಲ ತಗೊಂಡು ಬಂದ ತುಂಬಿ ತಮ್ಮಗ ನೌಕರಿ ಮಾಡಿಸದ. ತಮ್ಮಗ 35,000 ರೂಪಾಯಿ ಪಗಾರ ಬರ್ತಿತ್ತು. ಹೌದು ಸುರುವಿಗೆ 35,000 ರೂಪಾಯಿ ಪಗಾರ ಬರ್ತಿತ್ತು. ಭಾರಿ ಸಂಸಾರ ನಡೆದಿತ್ತು. ಒಂದ್ ದಿವಸ ಸಣ್ಣಿದ್ದ ಹೊಲಕ್ಕೆ ಹೊಂಟಿದ. ಹೌದು ಊರನ್ ಹಿರಿಯರ ಕರೆದು ಕೇಳ್ತಾರ, ಏನತ್ರಿ, ಎಲ್ಲೋ ತಮ್ಮ ನಿನ್ನಂಗ ನಮ್ಮ ಊರಾಗೆ ಯಾರು ಸಂಸಾರ ಮಾಡ್ಲಿಲ್ಲೋ. ಹೌದು ತಾಯಿ ತಂದಿ ಇರ್ಲಾರ್ದ ಪರದೇಶ ಮಗ ದುಡ್ದು 15 ಎಕರೆ ಹೊಲ ಗಳಿಸಿದಿ, ರೊಕ್ಕ ತುಂಬಿ ನಿನ್ನ ತಮ್ಮಗ ನೌಕರಿ ಮಾಡಿಸಿದಿ. ನಿಮ್ ಮುಂದೆ ಯಾರನ್ನೇ ಇಲ್ಲೋ, ನಮ್ಮ ಊರಾಗ ನಮಗ್ ಬಾಳ ಹೆಮ್ಮೆ ಆಗಲಕತ್ತದ ಅಂದ್ರು. ಅಂದು ಒಂದು ಮಾತು ಹೇಳ್ತಾರ ಅವ್ರು. ಏನ್ ಹೇಳ್ತಾರ ಅಂತ ಕೇಳಿದ್ರ, ನಿಂದು ಲಗ್ನ ಆಗ್ಯದ, ಮಕ್ಳು ಹುಟ್ಟ್ಯಾವ, ನಿನ್ನ ತಮ್ಮಗೊಂದು ಲಗ್ನ ಮಾಡಿಬಿಡು, ನಿನ್ನ ಭಾರ ಇಳ್ದಂಗ ಆಗ್ತದಂದ್ರು. ಹೌದು ಅವ್ರು ಹೇಳೋದನ್ನ ಕರೆಕ್ಟ್ ಅದ. ನನ್ನ ತಮ್ಮ ದೊಡ್ಡವಾಗ್ಯಾನ, ನನ್ನ ತಮ್ಮಗ ನೌಕರಿ ಆಗ್ಯದ, ಒಂದು ಹೆಣ್ಣು ತೆಗೆದು ನಮ್ಮ ತಮ್ಮಗ ಲಗ್ನ ಮಾಡ್ಬೇಕಂತ ತಿಳಿದುಕೊಂಡು ಒಂದು ಹೆಣ್ಣು ತೆಗೆದು ತಮ್ಮಗ ಲಗ್ನ ಮಾಡ್ದ. ತಮ್ಮನ ಹೆಂಡತಿ ನಡ್ಲಿಕ್ಕೆ ಮನೆಗೆ ಬಂದ್ಳು. ಲಗ್ನ ಆಗಿ ನಾವು ಒಂದು ತಿಂಗಳು ಆಗಿಲ್ಲ, ತಮ್ಮನ ಹೆಂಡತಿ ತಲೆಯಾಗ ಬ್ಯಾರೆ ಓಡಾಡಕತ್ತ. ಏನು ಬ್ಯಾರೆ ಅಂತ ಕೇಳಿದ್ರ, ನಮ್ ಭಾವರೇ ಹೊಲದೊಳಗ ದುಡಿತಾನ, ಇನ್ಕಮ್ ಏನು ಇಲ್ಲ, ಗಳಿಕೆ ಏನು ಇಲ್ಲ. ನನ್ನ ಗಂಡಗ 35,000 ರೂಪಾಯಿ ಪಗಾರ ಅದ. ಹೆಂಗಾರೆ ಮಾಡಿ ನನ್ನ ಗಂಡಗ ತಗೊಂಡ ನಾ ಬ್ಯಾರೆ ಯಾವ್ದಂದ್ರ ನನ್ನ ರೊಟ್ಟಿ ತುಪ್ಪದಾಗ ಬೀಳ್ತಾ ತಿಳ್ಕೊಂಡ್ರು ತಮ್ಮನ ಹೆಂಡತಿ. ಆಸೆ ಮಾಡಿದ್ರು ಹೆಣ್ಮಗಳು, ಆಸೆ ಮಾಡಿ ಗಂಡ ಕರೆದು ಹೇಳ್ತಾಳ, ಏನಂತ ರೀ ನಿಮ್ಮ ಅಣ್ಣನ ಕಿರಿಕಿರಿ, ನಿಮ್ಮ ಮೊಯ್ನಿ ಕಿರಿಕಿರಿ, ಚುಕ್ಕೊಳ ಕಿರಿಕಿರಿ ನನಗ ತಿಂಗಳದಾಗ ಸಾಕಾಗ್ಯದ್ರಿ. ನಿಮ್ಮ ಅಣ್ಣ ಬೇಕೇನ ನಾ ಬೇಕಂತೇಳಿ ಕೇಳಿದ್ರು. ಹೌದು ಕುತ್ರ ಹೆಂಡತಿ ಎತ್ತಿದ, ನಿತ್ರ ಹೆಂಡತಿ ಎತ್ತಿದ, ಹೆಂಡತಿ ಶಾರಿಗೆ ಹಿಡ್ಕೊಂಡೆ ತಿರುಗಾಡ್ತಿದ್ದೀವ. ಒಂದು 3 ತಿಂಗಳ ಹಂಗ ಇರ್ತದ್ರಿಪ್ಪ. ಅದು ಹೆಂಡತಿ ಮಾತು ಕೇಳತ್ತಾನ, ಏನಂತಾನ್ರಿ, ಏ ವಿಚಾರ ಮಾಡಕ್ ಹೋಗ್ಬೇಡ, ಬಿಟ್ರು ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ, ಖರೆ ನಿನಗ ಬಿಡಲ್ಲ ಅಂತ ಹೇಳ್ದೆ ಹೆಂಡತಿಗೆ. ಅಪ್ಪರೇ ಕಾಸಿ ಬಿಟ್ರ ಒಡ ಹುಟ್ಟಿದ ಅಣ್ಣಗೆ ಬಿಡ್ತೀನಿ, ಖರೆ ನಿನಗ ಬಿಡುದಿಲ್ಲ ಅಂತ ಹೇಳ್ದವ. ಸ್ವಂತ ನಾನು ಅಣ್ಣಗೆ ಬಿಟ್ಟು ಬರ್ತೀನಿ, ನಾನು ನಿನಗ ಮಾತ್ರ ಬಿಡಂಗಿಲ್ಲ ಅಂದ ಕೂಡಲೇ ತಮ್ಮನ ಹೆಂಡತಿ ಖುಷಿ ಆಯ್ತು. ಹೌದು ಹಂಗಾದ್ರೆ ಬ್ಯಾರಿ ಮಾಡ್ಕೊಂಡು ಬಂದ್ರು. ಬ್ಯಾರಿ ಮಾಡ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ಅಣ್ಣನ ಬಲ್ಯಾಕ ಬಂದತ್ತಾನ. ಏನತ್ರಿ ಅಣ್ಣ, ಈ ಮನ್ಯಾಗ ಸಟ್ಟ ನಡೆಯೋದಾಗೋದಿಲ್ಲ, ಬ್ಯಾರಿ ಮಾಡಿ ಕೊಡು. ಬ್ಯಾರಿ ಮಾಡಿ ಕೊಟ್ಟೆ ಅಂದ್ರೆ ಈ ಊರಾಗಿರ್ತೀನಿ, ಇಲ್ಲಕಂದ್ರೆ ಊರ್ ಬಿಟ್ಟು ಹೋಗ್ತೀನಿ ಅಂದ. ಅವಾಗ ಅಣ್ಣತ್ತಾನ, ಏನತ್ರಿ ತಮ್ಮ ಬಡತನ ಪರಿಸ್ಥಿತಿ ಒಳಗೆ ಬಂದೀವಿ, ಈಗ ಒಂದ್ ರೊಟ್ಟಿ ದೇವ್ರು ಕೊಟ್ಟಾನ, ತೊಡಿ ಮರಿ ಮಾಡಿ ಊಟ ಮಾಡೋಣ ತಮ್ಮ. ಲಗ್ನ ಆಗಿ 1-2 ವರ್ಷ ಆಗಿಲ್ಲ, ತಿಂಗಳದಾಗೆ ಬ್ಯಾರೆ ಆದ್ರೆ ಮಂದಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರ. ಮನಿ ಮರ್ಯಾದೆ ಹಾಳಾಗ್ತದೋ, ಮನಿ ಮರ್ಯಾದೆ ಹಾಳು ಮಾಡಬೇಡೋ ತಮ್ಮ ಅಂದ ಕೂಡಲೇ ತಿರುಗಿ ತಮ್ಮ ಬೈತಾನ ಅಣ್ಣಗ. ಏನತ್ತ ಅಣ್ಣ, ನಿನ್ನ ಎದಿ ಮ್ಯಾಗಿನ ಅಂಗಿ ಹಿಡಿದು ಜಗ್ಗಿ ಹೊಡ್ಯಾಕಿತ್ತ ಮುಂಚಿತವಾಗಿ ಬ್ಯಾರೆ ಮಾಡಿ ಕೊಡು ಅಂದ. ಅಣ್ಣ ಮಾಡಿದೆಲ್ಲ ಮರ್ತ ಅಣ್ಣ ನಿನಗ್ ಹೊಡ್ಯಾಕಿತ್ತ ಮುಂಚಿತವಾಗಿ ಬ್ಯಾರೆ ಮಾಡಿ ಕೊಡು ಅಂದ. ಅವಾಗ ಅಣ್ಣತ್ತಾನ, ಏನತ್ರಿ ತಮ್ಮ, ನನ್ನ ಕೈಲಿ ಅಂತ ನಾ ಬ್ಯಾರಿ ಮಾಡಿ ಕೊಡಂಗಿಲ್ಲ, ಕೊಡುದಿಲ್ಲ. 4 ಮಂದಿಗೆ ನೆರೆಸ್ ನಿನ್ನ ಪಾಲ್ ತಗೋ ಅಂದ. 4 ಮಂದಿಗೆ ನೆರೆಸದ. ಅಣ್ಣ ಗಳಿಸಿರ್ತಕ್ಕಂಥ 15 ಎಕರೆ ಹೊಲದೊಳಗ 7 ಎಕರೆ ಹೊಲ ತಗೊಂಡ, ಒಂದು ಮನಿ ತಗೊಂಡ. ಬ್ಯಾರಿ ಆದ.
ಅದ ಅಣ್ಣ ಒಂದು ಸಣ್ಣ ತಪ್ಪು ಮಾಡ್ದ. ಏನ್ ತಪ್ಪ್ರಿ? ಏನ್ ತಪ್ಪು ಮಾಡ್ದ ಅಂತ ಕೇಳಿದ್ರ, ಹ್ಮ್. ಬ್ಯಾಂಕಿನ ಸಾಲ ಊರನವ್ರ ಸಾಲ ಇವ ಯಾರ ಮುಂದನು ಹೇಳಿಲ್ಲ, ತನ್ನ ಕೊಳ್ಳಾಗಿ ಹಾಯ್ಕೊಂಡಿವ, ಹೌದು ಹೊಟ್ಟೆಗೆ ಇಟ್ಕೊಂಡ. ಹೌದು ಅದೇ ರೋಣಿ ಮಿರ್ಗ ಮಳೆ ಆಗಿತ್ತು. ಹೊಲಕ್ಕೆ ಬಂದು ಭೂಮಿ ತಾಯಿಗೆ ನಮಸ್ಕಾರ ಮಾಡತ್ತಾನ. ಯವ್ವಾ ತಮ್ಮರೆ ಕೈ ಬಿಟ್ಟು ಹೋದ. ನಿನಗ ನಂಬಿನ ಊರನವ್ರ ಸಾಲ ಬ್ಯಾಂಕಿನ ಸಾಲ ಕೊಳ್ಳಾಗ ಹಾಕೊಂಡಿವ ತಾಯಿ, ಇದ್ರಂದ ಪಾರ ಮಾಡತ್ತೇಳಿ ನಮಸ್ಕಾರ ಮಾಡಿ ಬೀಜ ಬಿತ್ತದ, ಬೀಜ ನಾಡ್ತು. ಮುಂದ್ ಬರ್ತಕ್ಕಂತ ಮಳಿ ಚಂದ ಬರ್ಲಿಲ್ಲ, ಬೆಳಿ ಎಲ್ಲ ನಡಬರಿಕೆ ಒಣಗಿ ಹೋದು. ಹೌದಪ್ಪ ಹೌದು. ಒಂದ್ ಕಾಳ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. ಬಿತ್ತಿದ ಬೀಜ ಸಹಿತ ಅಣ್ಣನ ಕೈಯಾಗ ಬರ್ಲಿಲ್ಲ. ಒಂದ್ ವರ್ಷ ಆಯ್ತು. ಬ್ಯಾಂಕಿನ ಸಾಲಗಾರರು ಹೊಲಕ್ಕೆ ಬರ್ಲಕತ್ರು, ಊರನ ಸಾಲಗಾರ ಬಂದು ಮನಿ ಮುಂದೆ ಕುಂದ್ರಕತ್ರು. ಸಾಲಕ್ಕಂಜಿ ಅಣ್ಣ ಹೊಲಾನು ಬಿಟ್ಟ ಮನಿನು ಬಿಟ್ಟ ಹೆಂಡ್ರ ಮಕ್ಕಳಿಗೆ ಬಿಟ್ಟು ಊರೂರು ತಿರುಗಾಳಕತ್ತ. ಹುಚ್ಚಾಗಿ ತಿರುಗಾಳಕತ್ತ. ಒಂದು ದಿವಸ ಚೀ ಅನಸ್ತು. ಹಿಂಗೆ ನನ್ನ ಹೆಂಡ್ರ ಮಕ್ಕಳಿಗೆ ಬಿಟ್ಟು ನಾನು ಎಷ್ಟು ದಿವಸ ತಿರುಗಾಡ್ಲಿ. ಒಂದಲ್ಲ ಒಂದು ದಿವಸ ನಾ ಇದ್ದಿದ್ದು ಸಾಲಗಾರರಿಗೆ ಗೊತ್ತಾಗ್ತದ. ಸಾಲಗಾರರಿಗೆ ಗೊತ್ತಾಯ್ತಂದ್ರ ನನಗೆ ಹಿಡಿದ ಕಟ್ಟುತ್ತಾರ. ನನಗೆ ಹಿಡಿದ ಕಟ್ಟದ್ರಂದ್ರ ನನ್ನ ಮನಿ ಮರ್ಯಾದೆ ಹಾಳಾಗ್ತದ. ನನ್ನ ಮನಿ ಮರ್ಯಾದೆ ಹಾಳಾಗೋಕ್ಕಿಂತ ಮುಂಚಿತವಾಗಿ ಪ್ರಪಂಚ ಗೆದಿಬೇಕಂದ. ಪ್ರಪಂಚ ಗೆದ್ದಂದ್ರೆ ಏನು? ಸೈಯದ್ರಿ. ಹೆಂಗರೆ ಮಾಡಿ ಸೈಬೇಕಂದ. ಸೈಬೇಕು, ನನ್ನ ಊರಾಗೆ ಸೈಬೇಕು, ನನ್ನ ಮನೆಗೆ ತಲೆ ಕೊಟ್ಟು ಸೈಬೇಕಂತ ತಿಳಿದುಕೊಂಡು ಊರಿಗೆ ಬಂದ. ಊರಿಗೆ ಬರತ್ತನ ತಮ್ಮ ಕಟ್ಟಿ ಮ್ಯಾಗ ಕೂತ್ ನ್ಯಾಯ ಮಾಡಕತ್ತಿದ್ದ. ಎಲ್ಲ ಅನುಕೂಲಿತ್ತು ತಮ್ಮಗ. 4 ಮಂದಿ ಹಿರಿಯರು ಇದ್ರು. ಹೋಗಿ ಅಣ್ಣ ತಮ್ಮನ ಮುಂದೆ ಕೈ ಹೊಡತಾನ. ಏನತ್ತ? ತಮ್ಮ, ಈ ವರ್ಷ ಅಂತ ಮಳಿ ಬೆಳಿ ಚಂದ ಆಗ್ಲಿಲ್ಲ. ಒಂದ್ ಕಾಳ ಸೈತಿ ನನ್ನ ಕೈಯಾಗ ಬರ್ಲಿಲ್ಲ. ಹೋದ ವರ್ಷ ಒಂದ್ ಸ್ವಲ್ಪ ಜ್ವಾಳ ಕಾಳು ಉಳ್ದಾವ. ಜ್ವಾಳ ಕಾಳಿಗೆ ಹೆಗ್ಗಣ ಇಲಿ ಹತ್ತೇವ್ ತಮ್ಮ. ಹೆಗ್ಗಣಿ ಎಣ್ಣೆ ಒಯ್ಬೇಕತ್ತೀನಿ, ರೊಕ್ಕ ಇಲ್ಲ, ಒಂದ್ ಸ್ವಲ್ಪ ರೊಕ್ಕ ಕೊಡು ತಮ್ಮ ಅಂತೇಳಿ ಅಣ್ಣ ಬೇಡ್ಕೊಲಕತ್ತ ತಮ್ಮನ ಮುಂದ. ಕೈ ಒಡ್ಡಿ ಬೇಡ್ಕೊಲಕತ್ತ. ಅಣ್ಣ ಕೂಡಿದಾಗ ಟಾರ್ಚ್ ಬಟ್ಟೆ ಹಾಕೊಂಡು ತಿರುಗಾಡ್ತಿದ್ದ. ಬಟ್ಟಿ ಹೊಲಸಾಗಿದ್ದು, ಮಟ್ಟಿ ಹರಿದಿದ್ದು, ಬಟ್ಟಿ ಹರಿದಿದ್ದು. ಅಣ್ಣನ ಪರಿಸ್ಥಿತಿ ನೋಡಿ ತಮ್ಮಗ ದುಃಖ ಆಗ್ಲಕತ್ತು. ಅವಾಗ ತಮ್ಮ ಅತ್ತಾನ ಅಣ್ಣಗ, ಏನತ್ರಿ ಅಣ್ಣ, ನೀ ದೊಡ್ಡವದಿಯೋ, ನೀ ದೊಡ್ಡವ ಅನ್ನೋದೊಂದು ಸ್ವಾಭಿಮಾನವನ್ನು ಬಿಟ್ಟು ಸಣ್ಣವನ ಮುಂದೆ ಕೈ ಹೊಡತಿ. ಅಣ್ಣ ನಿನಗ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ. ಅಣ್ಣ ನಿನಗ ರೊಕ್ಕ ಕೊಡಂಗಿಲ್ಲ, ಹೆಗ್ಗಣಿ ಎಣ್ಣಿನ ಕೊಡ್ತೀನಿ ಅಂದ ತಾಮಿದ್ದ. ಅಣ್ಣ ನಿನಗ ರೊಕ್ಕ ಕೊಟ್ರೆ ಭಿಕ್ಷೆ ಕೊಟ್ಟಂಗ ಆಗ್ತದ, ನಿನಗ ರೊಕ್ಕ ಕೊಡಂಗಿಲ್ಲ, ಹೆಗ್ಗಣಿ ಎಣ್ಣಿನ ಕೊಡ್ತೀನಿ ಅಂತ ತಿಳಿದುಕೊಂಡು ಓಡ್ಕೋತ್ ಹೋಗಿ ತಮ್ಮಿದ್ದವ ಹೆಗ್ಗಣಿ ಎಣ್ಣೆ ತಂದ ಅಣ್ಣನ ಕೈಯಾಗ ಕೊಟ್ಟ. ಅಣ್ಣ ಕುಲು ನಗಲಕತ್ತ. ಯಾಕ್ರಿ? ಎಂತ ಹಣಿಬಾರ ಭಗವಂತ, ಸ್ವಂತ ನನ್ನ ತಮ್ಮನ ನನಗೆ ಇಸ ತಂದ ಕೊಟ್ಟಲ್ಲ ತಿಳಿ ಕುಲು ನಗಲಕತ್ತ. ಅಣ್ಣ ನಗಲಕತ್ತನ ತಿಳಿದುಕೊಂಡು ತಮ್ಮನ ನಗಲಕತ್ತ. ಅಣ್ಣ ಸಾಯ್ತಾನ ತಮ್ಮ ಗೊತ್ತಿಲ್ಲ. ಅಣ್ಣ ಸಾಯ್ತಾನ ತಮ್ಮ ಗೊತ್ತಿಲ್ಲ. ಅಣ್ಣ ಔಷಧ ಮನೆಗೆ ಬಂದ. ಮನೆಗೆ ಬರತ್ತಾನ ಹೆಂಡತಿ ಅನ್ನ ಕೊಲಿ ಮ್ಯಾಗ ಇಟ್ಟಿದ್ರು. ಆ ಕುದಿತಕ್ಕಂತ ಅನ್ನದೊಳಗ ವಿಷ ಹಾಕಲಕತ್ತ. ಏನಂತ ಹಾಕ್ತಾನ್ರಿ? ಏನಂತೇಳಿ ಹಾಕ್ತಾನ ಅಂತ ಕೇಳಿದ್ರ, ಇವತ್ತು ಮಾತ್ರ ಊಟ ಭಾರಿ ಆಗ್ತಂತೇಳಿ ಹಾಕದ. ಭಾರಿ ಆಗ್ತದ ಅಂದ ಕೂಡಲೇ ಹೆಂಡತಿ ಗೊತ್ತಾಯ್ತು. ಹೆಂಡತಿ ಕಣ್ಣ ನೀರು ಹನಿ ಹನಿಯಾಗಿ ತಳಗ ಬೀಳಕತ್ತು. ತಾಯಿ ತೊಡಿ ಮೇಲೆ ಮಕ್ಕಳು ಮಲ್ಕೊಂಡಿದ್ದು. ಆ ಮಕ್ಕಳು ಅದು ಕೇಳ್ತಾವ ತಾಯಿಗೆ, ಏನತ್ರಿ ಯವ್ವ ಈ ಅನ್ನ ಯಾವಾಗ ಕುದಿತದ, ಯಾವಾಗ ನಮಗ ತುತ್ತು ಮಾಡಿ ಉಣಿಸ್ತೇ? ತಾಯಿ ಅಲ್ಲಕತ್ತು ಮಕ್ಕಳು. ಮಕ್ಕಳು ಹಸ್ತೀವ್ರಿ. ಮಕ್ಕಳು ಹಸ್ತಿದ್ದು. ಇಸದ ಅನ್ನ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ. ಇಸದ ಅನ್ನ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ. ಆ ಮಕ್ಕಳ ಮಾತು ಕೇಳಿ ತಾಯಿ ಕಣ್ಣಾಗಿ ನೀರು ಸೆರಗ ತೊಯ್ದು ನೆಲ ತೊಯ್ಲಿಕತ್ತು. ಭಗವಂತ ನನ್ನ ಮಕ್ಕಳನ್ನು ಇದೇ ಇಸದ ಅನ್ನ ಊಟ ಮಾಡ್ಬೇಕಲ್ಲ, ಇಂತ ಯಾಳೆ ಯಾಕೆ ತಂದಿ ಭಗವಂತ ಅಂತೇಳಿ ಆ ತಾಯಿ ದುಃಖ ಮಾಡ್ಲಕತ್ರು. ಸೆರಗ ತೊಯ್ದು ನೆಲ ತೊಯ್ಲಿಕತ್ತು ಕಣ್ಣ ನೀರ. ಅನ್ನ ಕುದಿತು. ಕುದಿರ್ತಕ್ಕಂತ ತಾನು ಬಡಿಸ್ಕೊಂಡ್ಳು, ಗಂಡಗನು ಬಡಿಸಿದ್ರು, ಮಕ್ಕಳಿಗೆ ಬಡಿಸ್ಬೇಕಂತ ತಾಯಿ ಕೈ ನಡಗ್ಲಿಕ್ಕೆ ಚಾಲು ಮಾಡುದು. ಪಾಪ ಹೆತ್ತ ಕರಳ ಕೈ ನಡಗಲಿಕ್ಕೆ ಚಾಲು ಮಾಡುದು. ಅವಾಗ ಗಂಡ ಹೇಳ್ತಾನ, ಏನತ್ತ? ಸತಿ ಗಟ್ಟಿ ಧೈರ್ಯ ಮಾಡು. ನಾವೇ ಹೋದ್ಮೇಲೆ ನಮ್ಮ ಮಕ್ಕಳು ಯಾರ ಆಶ್ರಯದೊಳಗಿರ್ಬೇಕಾ? ನಮ್ಮ ಮಕ್ಕಳು ಯಾರಿಗೆ ಬಾರ ಆಗೋದು ಬೇಡ, ನಮ್ಮ ಮಕ್ಕಳು ಯಾರಿಗೆ ವಾಜ್ಯ ಆಗೋದು ಬೇಡ. ನಮ್ಮ ಮಕ್ಕಳಿಗೆ ನಮ್ಮ ಸಂಕಟ ಕರ್ಕೊಂಡು ಹೋಗೋನು ಅಂತೇಳಿ ಅವನು ಹೆಂಡತಿ ತೆಕ್ಕಿಗೆ ಬಿದ್ದಳ್ಳಕತ್ತ. ಹೆಣ್ಮಗಳು ಗಟ್ಟಿ ಧೈರ್ಯ ಮಾಡಿದಳು. ಗಟ್ಟಿ ಧೈರ್ಯ ಮಾಡಿ ಇಸದ ಅನ್ನ ಮಕ್ಕಳಿಗೆ ನೀಡಿದಳು. ಹಸ್ತಿರ್ತಕ್ಕಂತ ಮಕ್ಕಳು ಊಟ ಮಾಡ್ಲಕತ್ತು, ಇಸ ಏರ್ಲಕತ್ತು, ಕೀಡಿ ಮರಿಯಾಗಿ ಒದ್ದಾಡ್ಲಕತ್ತು ಮಕ್ಕಳು. ನೆಲ ಸಾಲ ಆಯ್ತು. ಮಕ್ಕಳ ಕಷ್ಟ ನಾವೇಲಿ ನೋಡೋನು, ಮಕ್ಕಳ ತ್ರಾಸು ನಾವೇಲಿ ನೋಡೋಣ ತಿಳಿದುಕೊಂಡು ಇವ್ರ ಗಂಡ ಹೆಂಡತಿ ಇಸದನ್ನ ಊಟ ಮಾಡಿ ಜಾಗಿನ ಮ್ಯಾಗ ಒದ್ದಾಡಿ ಪ್ರಾಣ ಬಿಟ್ರು. ತಾಯಿ ತಂದೆ ಸತ್ ಮ್ಯಾಲ ಮಕ್ಕಳು ಒಂದೊಂದಾಗಿ ಸಾಯ್ಲಿಕತ್ತು. ಒಂದೊಂದಾಗಿ ಸಾಯ್ಲಿಕತ್ತು. ಎಲ್ಲಾರು ಸತ್ರು. ಒಂದೇ ಸಣ್ಣ ಕೂಸು ಸ್ವಲ್ಪ ಉಂಡಿತ್ತು, ಇಸ ಏರಾರ್ದಾಗಿತ್ತು. ತುಸು ಉಂಡಿತ್ತು, ಸ್ವಲ್ಪ ಉಂಡಿತ್ತು, ಇಸ ಏರಾರ್ದಾಗಿತ್ತು. ನಮ್ಮ ಅಪ್ಪ ನಮ್ಮ ಅವ್ವ ನನ್ನ ಅಣ್ಣತಮ್ಮ
ಸತ್ತಿರ್ತಕ್ಕಂಥ ವಿಷಯ ಮಗಲನ ಮನಿ ನಮ್ಮ ಕಾಕ ಹೇಳ್ಬೇಕಂತ ತಿಳಿದುಕೊಂಡು ರಾತ್ರಿ ಬಾರದಾಗ ಕಾಕ ಕಾಕದ ಕೂಸ ಬಾಯಿಲೆ ರಗತ ಜಿಗಿಲಿಕತ್ತದ. ಹೌದಪ್ಪ ಹೌದು. ಕಾಕದ ಕೂಸ ಬಾಯಿಲೆ ರಗತ ಜಿಗಿಲಿಕತ್ತದ. ಕಾಕನ ಮನಿ ಸನಿ ಮಾಡ್ಕೊಳಕತ್ತದ. ಕಾಕನ ಮನಿ ಬತ್ತು ಕಾಕನ ಮನಿ ಬಾಕಲು ಬಡಿಬೇಕತ್ತದ. ಕೂಸಿನ ಕೈಯಾಗ ತ್ರಾಣಿಲ್ಲ ಇಲ್ಲ. ಕೂಸನು ಕಾಕನ ಹೊಸ್ತಲ ಮ್ಯಾಗ ತಲೆ ಕೊಟ್ಟು ಪ್ರಾಣ ಬಿಡ್ತು. ಹೌದು ಹೌದು. ಕೂಸ ಕಾಕನ ಹೊಸ್ತಲ ಮ್ಯಾಗ ತಲೆ ಕೊಟ್ಟು ಪ್ರಾಣ ಬಿಡ್ತು. ಹೌದು. ಕಾಕ ಮುಂಜಾಳೆ ಬಾಕಲು ತೆಗದ ನೋಡತನ ಅಣ್ಣನ ಮಗ ಹೊಸ್ತಲ ತಲೆ ಕೊಟ್ಟು ಮಲ್ಕೊಂಡ ತಿಳ್ಕೊಂಡ. ಅಣ್ಣಗ ವೈನಿಗೆ ಬೈತಾನ. ಏನತ್ತ? ನಮ್ಮ ಅಣ್ಣ ನಮ್ಮ ವೈನಿ ಎಷ್ಟು ಹುಚ್ಚದಾರೋ. ಹೌದು. ಬೇಡದವ್ರು ದೇವ್ರ ಮಕ್ಕಳು ಕೊಡಂಗಿಲ್ಲ. ಬಂಗಾರ ಅಂತ ಮಕ್ಕಳು ಕೊಟ್ಟನ. ಮಕ್ಕಳ ಖಬರಿ ಇಲ್ಲಿ ನೋಡಿ ಇವರಿಗೆ ತಿಳಿದುಕೊಂಡು ಎತ್ತು ತನ್ನ ಮಂಚದ ಮ್ಯಾಗ ಮಲಗಿಸ್ಬೇಕತ್ತಾನ. ಕೂಸಿ ಹೆಡಕ್ ಹೋಗಿತ್ತು. ಹೌದಪ್ಪ ಹೌದು. ಕೂಸಿ ಹೆಡಕ್ ಹೋಯ್ತು. ಯಪ್ಪ ನಮ್ಮ ಅಣ್ಣನ ಮಗ ನನ್ನ ಮನೆ ಮುಂದೆ ಸತ್ತದ. ನಮ್ಮ ಅಣ್ಣ ನಮ್ಮ ವೈನಿ ಏನಾದ್ರೂ ತಿಳ್ಕೋಬಹುದು. ಮೊದಲು ಹೋಗಿ ನಮ್ಮ ಅಣ್ಣಗ ವೈನಿಗೆ ಹೇಳ್ಬೇಕಂತ ತಿಳ್ಕೊಂಡು ಅಣ್ಣ ವೈನಿ ತಿಳಿ ಬಂದು ಮನ್ಯಾಗ ಹಣಿಕೆ ಹಾಕದ. ಮನೆ ತುಂಬ ಹೆಣದ ರಾಶಿ ಬಿದ್ದಿದ್ದು. ಹೌದು. ಖುಷಿಗೆ ಅಲ್ಲೇ ಇಳಿಸದ. ಅಣ್ಣನ ಸನಿ ಬಂದತ್ತಾನ. ಅಣ್ಣ ಎಂತ ಗಾತ್ ಮಾಡಿದ್ವು. ಹೌದು. ಎಂತ ಕರ್ಮದಾಗ ಹಾಕಿದ್ವು. ಇದೇ ಕೈ ಮುಟ್ಟ ಇಸ ತಗೊಂಡು ಪ್ರಾಣ ಬಿಟ್ಟೆಲ್ಲೋ ನನ್ನ ಅಣ್ಣ ಅಂತೇಳಿ ಅಣ್ಣನ ಮ್ಯಾಗ ಬಿದ್ದು ಬೋರ್ಯಾಡಿ ಅಳ್ಳಕತ್ತ. ಅಣ್ಣ ನೀ ಇರ್ಲಾರ್ದಿ ಈ ಭೂಮಿ ಮ್ಯಾಲ, ನಿನ್ನ ಮಕ್ಕಳು ಇರ್ಲಾರ್ದಿ ಈ ಭೂಮಿ ಮ್ಯಾಲ. ಒಂದು ಹೆಣ್ಣಿಗೋಸ್ಕರ ಇರ್ಬೇಕಲ್ಲ ನಾನು. ಆ ಹೆಣ್ಣು ನಿನಗ ದೂರ ಮಾಡ್ಯದಣ್ಣ. ಆ ಹೆಣ್ಣು ನನಗ ಬ್ಯಾಡ, ನನಗ ನೀನೇ ಬೇಕಣ್ಣ. ನಾನು ನಿನ್ನ ಸಂಗಟ ಸಾಹಿತ್ಯ ತಿಳ್ಕೊಂಡು ತಮ್ಮ ಹೆಂಗ ಸಾಹಿತ್ಯನ ಅಂತಕ್ಕಂಥದ್ದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತದ. ಬರ್ಲಪ್ಪ. ಲಟ್ಟಿ ಪಿಟ್ಟಿ ಒದ್ಯಾಡಿ ಪಟ ಪಟ ಸತ್ತಾರ ಯಾರಿಗೆ ತಿಳಿಲಿಲ್ಲ ರೀ. ಅಣ್ಣನ ಮಗ ಒಂದು ತಮ್ಮನ ಮನೆ ಮುಂದೆ ಹೋಗಿ ನಿಟ್ಟುಸ್ರ ಬಿಟ್ಟಾದರಿ. ಮುಂಜಾನೆ ಹತ್ತು ತಮ್ಮ ಕೂಸಿನ ನೋಡಿ ಅನ್ನ ಇಸೆಲ್ಲ ಏರಿ ಆದರಿ. ಅಣ್ಣ ಘಾತಾಯ್ತು ಅಂದನರಿ. ನಾನೇ ಕೊಟ್ಟಿದ ವಿಷ ಅಣ್ಣನ ಜೀವ ಹೊಡಿತು ನಾ ಹೆಂಗ ಇರಲಿ ಅಂದರಿ. ಅದೇ ವಿಷ ತಮ್ಮಿಟ್ಟು ಉಂಡನರಿ. ನಾನೇ ಕೊಟ್ಟಿದ ವಿಷ ಮಕ್ಕಳ ಜೀವ ಹೊಡಿತು ನಾ ಹೆಂಗ ಇರಲಿ ಅಂದರಿ. ಅದೇ ವಿಷ ಕಾಕ ಇಟ್ಟು ಉಂಡನರಿ. ಸಾವಿರ ವರ್ಷ ಸಾವ ಬಿಡುವುದಿಲ್ಲ ಹೋಗುದು ಪ್ರಾಣ ಹಾರಿ. ಕೊನೆಗೊಮ್ಮೆ ಆಗುದು ನಮ್ಮ ಜಾತ್ರೆ. 100 ವರ್ಷ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ. ದೈವ ಸ್ವಲ್ಪ ವಿಚಾರ ಮಾಡಿ. 100 ವರ್ಷ ಅಣ್ಣ ತಮ್ಮರು ಆಗುದು ಒಂದಿನ ಬ್ಯಾರಿ. ದೈವ ಸ್ವಲ್ಪ ವಿಚಾರ ಮಾಡಿ. ಅಫ್ಜಲಪುರದಾಗ ಬಾಗೋಡಿ ಸಿದ್ಧ ಬಂದು ಕುಂತನ ಗತಿಗೆ